ಕೋರ್ಟ್ ಅಂಗಳದಲ್ಲಿ ಸಿಎಂ ಡಿಸಿಎಂ ಐಡಿ ಸರ್ಕಾರವೇ ನ್ಯಾಯಾಲಯದ ಮುಂದೆ ಹಾಜರು. ಅಭಿವೃದ್ಧಿ ಶೂನ್ಯ, ಜನ ಕಂಗಾಲ್. ಸಿದ್ದರಾಮಯ್ಯಗೆ ಮತ್ತೊಮ್ಮೆ ತಾತ್ಕಾಲಿಕ ರಿಲೀಫ್. ಆಗಸ್ಟ್ 31ಕ್ಕೆ ಹೈ ರಿಸಲ್ಟ್ ರಿವೀಲ್. ಇತ್ತ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆಶಿ ಸದ್ಯಕ್ಕೆ ಸೇಫ್. ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ ಪೀಕಲಾಟ. ಆಗಸ್ಟ್ 31ರಂದು ಕಾಂಗ್ರೆಸ್ನಿಂದ ರಾಜಭವನ ಚಲು. ಅನುಮತಿ ಕೇಳೋದು ಅಗತ್ಯ, ನಿಖಿಲ್ ಹೇಳಿಕೆ. ಬಳ್ಳಾರಿ ಜೈಲು ನೋಡಿ ಕಾಟೇರ ಕಂಗಾಲ್. ಹೈ ಸೆಕ್ಯೂರಿಟಿ ಸೆಲ್ ಕಂಡು ದರ್ಶನ್ ಶಾಕ್. ಎಂಟ್ರಿ ಆಗುತ್ತಲೇ ತಲೆ ಚಚ್ಚಿಕೊಂಡ್ರಂತೆ ದರ್ಶನ್. ಡಿ ಗ್ಯಾಂಗ್ ಸಹವಾಸದಿಂದ ಚಿಕ್ಕಣ್ಣಗೆ ಬಿಗ್ ಟ್ರಬಲ್. ಉಪಾಧ್ಯಕ್ಷನಿಗೆ ಖಾಕಿ ಡ್ರಿಲ್. ಇನ್ಮೇಲೆ ಜೈಲ್ಗೆ ಹೋಗಲ್ಲ ಅಂದ್ರೂ ದರ್ಶನ್ ದೋಸ್ತ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ 2 ದಿನಗಳ ಹಿಂದೆ ಮಹಾಭಾರತ ಶೋನ ಮುಗಿಸೋ ಸಂದರ್ಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಯಿತು. 135 ಶಾಸಕರ ಬಲದೊಂದಿಗೆ ಆಯ್ಕೆಯಾಗಿರುವ ಸರ್ಕಾರದ ಮುಖ್ಯಸ್ಥರನ್ನ, ಅಂದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರನ್ನ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲೋ ಅಥವಾ ಲೋಕಾರ್ಪಣೆ ಕಾರ್ಯಕ್ರಮದಲ್ಲೋ ನೋಡೋಕೆ ಜನ ಬಯಸ್ತಾರೆ ಹೊರತು ಕೋರ್ಟ್ನ ಕಟಕಟೆಯಲ್ಲ ಅಂತ. ಇವತ್ತು ಸೀನ್ ರಿವರ್ಸ್. ಮುಖ್ಯಮಂತ್ರಿಗಳು ಕೋರ್ಟ್ನಲ್ಲಿ ಫಿಸಿಕಲಿ ಹಾಜರಾಗಿರಲಿಲ್ಲ, ಬಟ್ ಅವ್ರದ್ದೇ ಪ್ರಕರಣ. ಉಪಮುಖ್ಯಮಂತ್ರಿಗಳು ಅವ್ರದ್ದು ಪ್ರಕರಣ ಕೋರ್ಟ್ನಲ್ಲಿ. ಇನ್ನು ಉಳಿದವರ ಕತೆ ನಿಮಗೆ ಗೊತ್ತೇ ಇದೆ. ಪರಮೇಶ್ವರ್ ಅವರಿಗೆ ದರ್ಶನ್ ಜೈಲ್ ಶಿಫ್ಟಿಂಗ್ನ ತಲೆಬಿಸಿ. ಖರ್ಗೆ ಸಾಹೇಬ್ರು, AICC ಅಧಿನಾಯಕರು, ಅವರು ಈ KIADB ಹಗರಣದ ತಲೆಬಿಸಿಯಲ್ಲಿ ಅಲ್ಲಿಗೆ ಕೈ ಸರ್ಕಾರದ ಪ್ರಮುಖ ನಾಯಕರಿಗೆ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲುವಂತಹ ಅನಿವಾರ್ಯ ಪರಿಸ್ಥಿತಿ. ಇವತ್ತು ಕೋರ್ಟ್ನಲ್ಲಿ ಆದ ವಾದ ಪ್ರತಿವಾದ ಎಲ್ಲವನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಇನ್ ಡೀಟೇಲ್ ಆಗಿ ಗಮನಿಸಿದ್ದೀರಿ. ಆದರೆ ಚರ್ಚೆಗೆ ನಾವಿವತ್ತು ಒಳಪಡಿಸ್ತಾ ಇರೋದು ಲಾರ್ಜರ್ ಕ್ವೆಶ್ಚನ್. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೀಗೆ ಸಾಲು ಸಾಲು ಹಗರಣ, ಆರೋಪ ಇತ್ಯಾದಿಯಲ್ಲಿ ಕೋರ್ಟು, ಹೋರಾಟ ಇದರಲ್ಲೇ ನಿರತರಾಗಿದ್ರೆ ಜನರ ಕಡೆ ಗಮನ ಕೊಡೋದು ಯಾವಾಗ? ಈ ಚರ್ಚೆಯನ್ನ 4 ಆಯಾಮದಲ್ಲಿ ಗಮನಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಮೊದಲ ಆಯಾಮ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿದ್ದು. ಮುಖ್ಯಮಂತ್ರಿಗಳ ಮೂಢ ವಿಚಾರ ಇವತ್ತು ಕೋರ್ಟ್ನಲ್ಲಿ ಬಂತು. ಆಗ ಮುಖ್ಯಮಂತ್ರಿಗಳ ಪರ ವಕೀಲರು ರಾಜ್ಯಪಾಲರ ನಿರ್ಧಾರದ ವಿರುದ್ಧವಾಗಿ ರಾಜಕೀಯ ಆರೋಪವನ್ನ ಮಾಡಿದ್ರು. ಏನದು ರಾಜಕೀಯ ಆರೋಪ? ಈ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಗಮನಿಸ್ತಾ ಹೋಗೋಣ. ಅಭಿಷೇಕ್ ಮನು ಸಿಂಘ್ವಿ, ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ನಲ್ಲಿ ರಾಜ್ಯಪಾಲರ ವಿರುದ್ಧ ಆರೋಪ ಮಾಡಿದ್ರು. ಏನಂತ? ಮುಖ್ಯಮಂತ್ರಿಗಳನ್ನ ಕುರ್ಚಿಯಿಂದ ಕೆಳಗಿಳಿಸೋ ಯತ್ನಕ್ಕೆ ರಾಜ್ಯಪಾಲರು ಕೈ ಜೋಡಿಸಿದಂತೆ ಭಾಸವಾಗ್ತಾ ಇದೆ. ಎಕ್ಸಾಕ್ಟ್ಲಿ ಇದೇ ಪದಗಳನ್ನ ಬಳಸದೆ ಹೋದ್ರು ಕೂಡ ಅದರ ಭಾವಾರ್ಥ ಅದೇ ಆಗಿತ್ತು. ಸರ್ಕಾರ ಬೀಳಿಸೋ ಯತ್ನ ನಡೀತಾ ಇದೆ. ಆದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರಿಗೆ ಮಾತ್ರ ಅಧಿಕಾರ ಇರೋದು, ದೂರುದಾರರಿಗೂ ಇಲ್ಲ, ಗವರ್ನರ್ಗೂ ಇಲ್ಲ ಅನ್ನೋ ವಾದ ಮಂಡನೆ. ರಾಜ್ಯಪಾಲರು ತನಿಖೆಗೆ ನೀಡಿದ ಆದೇಶ ತರಾತುರಿಯಲ್ಲಿ ನೀಡಿದ್ದನ್ನ ಗಮನಿಸಿದ್ರೆ ಇದರ ಹಿಂದಿರುವ ರಾಜಕೀಯ ಉದ್ದೇಶಗಳ ಬಗ್ಗೆ ಅನುಮಾನ ಹುಟ್ಟುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇದು. ಅಲ್ಲಿಗೆ ಇಡೀ ಮೂಢ ಹಗರಣ ಕೇವಲ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸುವ ಪ್ರಯತ್ನವ? ರಾಜ್ಯಪಾಲರು ತನಿಖೆಗೆ ನೀಡಿದ ಅನುಮತಿ ಅದಕ್ಕೆ ಪೂರಕವಾಗಿ ತೆಗೆದುಕೊಂಡ ನಿಲುವ? ಅನುಮಾನ ಕಾಡ್ತಾ ಇದೆ. ಈ ಆಯಾಮದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಇನ್ನು ಉಳಿದ ಆಯಾಮಗಳನ್ನ ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಭಾಸ್ಕರ್ ರಾವ್ ಸರ್ ಇದ್ದಾರೆ, JDSನ ವಕ್ತಾರರು ರಾಜುಗೌಡರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಕಾನೂನಾತ್ಮಕ ಗೊಂದಲಗಳು ಒಂದಷ್ಟಿದೆ, ಅದ್ರ ಬಗ್ಗೆ ಒಂದಷ್ಟು ಉತ್ತರವನ್ನ ಕೊಡ್ಲಿಕ್ಕೆ ಹಿರಿಯ ವಕೀಲರು ಸುನಿಲ್ ಕುಮಾರ್ ಸರ್ ಜಾಯಿನ್ ಆಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ನ ವಕ್ತಾರರು ಜಾಯಿನ್ ಆಗೋ ನಿರೀಕ್ಷೆ ಇದೆ, ಯಾಕಂದ್ರೆ ಪ್ರಮುಖವಾಗಿ ಉತ್ತರ ಬೇಕಾಗಿರೋದು ಅವರಿಂದ. ಎನಿವೆ, ನಾನು ಸಮೀವುಲ್ಲಾ ಸರ್ ಇಂದ ಈ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಸಮೀವುಲ್ಲಾ ಸರ್, ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದ್ರಲ್ಲಿ ಪ್ರಮುಖವಾಗಿ ರಾಜ್ಯಪಾಲರ ನಡೆ ಎಲ್ಲೋ ಒಂದ್ ಕಡೆ ಸ್ವಯಂ ಪ್ರೇರಿತರಾಗಿ ತರಾತುರಿಯಲ್ಲಿ ತೆಗೆದುಕೊಂಡ ನಿರ್ಧಾರವಾ ಅನ್ನೋದನ್ನ ಅವತ್ತು ಆರ್ಗ್ಯೂ ಮಾಡಿದ್ರು, ಇವತ್ತು ಆರ್ಗ್ಯೂ ಮಾಡಿದ್ರು. ಇದು ಕೋರ್ಟ್ ವಿವೇಚನೆಯಿಂದ ಗಮನಿಸುತ್ತೆ, ನಂತರದಲ್ಲಿ ತೀರ್ಪನ್ನ ಕೊಡುತ್ತೆ. ಬಟ್ ಜನರಿಗೆ ಹೋಗ್ತಿರುವ ಸಂದೇಶ ಇವತ್ತು ಇಡೀ ದಿನ ಈ ಕೋರ್ಟ್ನಲ್ಲಿ ನಡೆದ ವಾದವನ್ನ ಗಮನಿಸಿದ ಮತದಾರರು
ಹೌದಾ? ಹಿಂಗೂ ಆಗಿದ್ಯಾ ರಾಜ್ಯಪಾಲರ ಕಡೆಯಿಂದ? ಅನುಮಾನ ಬರುತ್ತೆ. ನಾನು ಪೂರ್ತಿ ನೋಡಿದೆ. ನೀವು ಕೋಟ್ ಮಾಡಿರೋದು ಬರೀ ಸೆಲೆಕ್ಟಿವ್ ಪೋರ್ಷನ್ ಮಾತ್ರ ಹೌದು, ಅದೊಂದು ಆಯೋಗದ ಮಧ್ಯೆ ಕ್ಲಾರಿಫಿಕೇಶನ್, ಅದಾದ್ಮೇಲೆ ನಾವು ಕೋಟ್ ಮಾಡಿದ್ದೀರಾ. ಆದರೆ ಉದ್ದಕ್ಕೂ ಚರ್ಚೆ ಆಗಿದ್ದು ಒಂದು ನ್ಯಾಚುರಲ್ ಜಸ್ಟಿಸು, ಎರಡನೇದು ಅಪ್ಲಿಕೇಶನ್ ಆಫ್ ಮೈಂಡು. ನ್ಯಾಚುರಲ್ ಜಸ್ಟಿಸು ಹೇಗೆ ವೈಲೇಷನ್ ಆಗಿದೆ ಮತ್ತು ಪದೇ ಪದೇ ಅಪ್ಲಿಕೇಶನ್ ಆಫ್ ಮೈಂಡ್ ಹೇಗೆ ಅಲ್ಲಿ ವರ್ಕ್ ಆಗಿಲ್ಲ, ಹೇಗೆ ಅಪ್ಲೈ ಮಾಡಿಲ್ಲ ಅನ್ನೋದನ್ನು ಅವರು ವಾದ ಮಾಡಿದರು. ಈಗ ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು, ಅವರಿಗೂ ಕೂಡ ಲಾ ಗೊತ್ತಿರುತ್ತೆ. ನೀವು ಬೇಕಾದಷ್ಟು ಪ್ಯಾನೆಲ್ ಮಾಡಿದ್ದೀರಾ. ಈಗ ಕೋರ್ಟಲ್ಲಿ ವಿಚಾರಣೆ ನಡೀತಿರೋದ್ರಿಂದ ನಾವು ಎಷ್ಟು ಮಟ್ಟಿಗೆ ಡೀಟೇಲ್ ಆಗಿ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ರಾಜಕೀಯ ಆಯಾಮದಿಂದಲೇ ಪ್ರಶ್ನೆ ನಾವು ಚರ್ಚೆಗೆ ಮಾಡ್ಬೋದು ಅನ್ನೋದನ್ನ ನಾವು ದೃಷ್ಟಿಲಿ ಇಟ್ಕೊಂಡೇ ಮಾಡೋದಿತ್ತು. ಅಂದರೆ ಈಗ ಕೋರ್ಟಲ್ಲಿ ಬಲವಾಗಿ ವಾದ ಮಂಡಿಸಿದ್ದು ಅಂದರೆ ವೈಲೇಷನ್ ಆಫ್ ನ್ಯಾಚುರಲ್ ಜಸ್ಟಿಸ್. ಈಗ ಒಂದು ಅಬ್ರಹಾಂ ಅವರ ದೂರನ್ನು ಆಧರಿಸಿ ನೀವು ನೋಟಿಸನ್ನು, ಶೋಕಾಸ್ ನೋಟಿಸನ್ನು ಕೊಟ್ರಿ. ಆದರೆ ಪ್ರದೀಪ್ ಕುಮಾರು ಮತ್ತು ಸ್ನೇಹಮಯಿ ಕೃಷ್ಣ ಅವ್ರನ್ನ ಆಧರಿಸಿ ನೀವು ನೋಟಿಸನ್ನು ಕೊಡಲಿಲ್ಲ. ನೀವು ಸ್ಯಾಂಕ್ಷನ್ ಆರ್ಡ್ರಲ್ಲಿ ಅವ್ರನ್ನ ವೈಲೇಷನ್ ಮಾಡ್ತೀರಿ. ಅವರು ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಅವರು 31ನೇ ತಾರೀಕು ನಾವು ಇನ್ನೊಂದೇನೋ ಒಂದು ಅರ್ಜಿ ಕೊಟ್ಟಿದ್ದೀವಿ ಅಂತ ನಡುವೆ ಇಂಟರ್ವ್ಯೂನ್ ಮಾಡಿ ಹೇಳಿ ಮತ್ತೆ ಅದು ಕಾಂಟ್ರವರ್ಸಿಗೀಡಾಗುತ್ತೆ ಅದು ಆರ್ಗ್ಯುಮೆಂಟ್ ಮಾಡೋ ಟೈಮಲ್ಲಿ. ಸೊ ಹೀಗಾಗಿ ಆ ಎರಡು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಇಟ್ ಈಸ್ ವೈಲೇಷನ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನೋದನ್ನು ಅವರು ಆರ್ಗ್ಯುಮೆಂಟನ್ನು ಮಾಡಿದರು. ಅಂದರೆ ಇದನ್ನು ಬೇಸಾಗಿಟ್ಕೊಂಡು ತರಾತುರಿನಲ್ಲಿ ಅವರಿಗೆ ಆರ್ಡರ್ ಕೊಡೋದೇ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೋಸ್ಕರ ನ್ಯಾಚುರಲ್ ಜಸ್ಟಿಸನ್ನು ವೈಲೇಟ್ ಮಾಡಿದರು ಅನ್ನೋದನ್ನು ಅವರು ಹೇಳಿದರು. ಸೊ ಇದು ನ್ಯಾಚುರಲ್ ಜಸ್ಟಿಸು ಮತ್ತು ಅಪ್ಲಿಕೇಶನ್ ಆಫ್ ಮೈಂಡ್ ಇರಲಿಲ್ಲ ಅಲ್ಲಿ ಅನ್ನೋದನ್ನ ಬಲವಾಗಿ ರಿಜಿಸ್ಟರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಆಮೇಲೆ ಈ ಮೂರನೇ ಪಾಯಿಂಟು, ಗವರ್ನರು ಸ್ಯಾಂಕ್ಷನ್ ಆರ್ಡ್ರು ಅದು ಏನು ಅದು ದಟ್ ಈಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ರಿವ್ಯೂ ಅಂತ ಕೂಡ ಬೇರೆ ಬೇರೆ ಪ್ರಕರಣವನ್ನ ಅದೇನು ಕ್ವಶನಬಲ್ ನ್ಯಾಯಮೂರ್ತಿಗಳು ಕ್ಲಿಯರ್ ಆಗಿ ಹೇಳ್ಬಿಟ್ರು, ನಂಗೆ ಇದ್ರ ಬಗ್ಗೆ ಅನುಮಾನವೇ ಇಲ್ಲ, ರಾಜ್ಯಪಾಲರ ನಿರ್ಧಾರವನ್ನ ನಾವು ಅದನ್ನ ವಿಮರ್ಶೆಗೆ ಒಳಪಡಿಸಬಹುದು ಅದನ್ನ ಹೇಳಿದ್ರು. ಇಷ್ಟಾಗಿಯೂ ಕೂಡ ಈಗ ಅವರು ಪೊಲಿಟಿಕಲ್ ಆಗಿ ಈ ತರ ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡಿರೋದು ಏನ್ ತಪ್ಪೇನಿಲ್ಲ. ಬೇಕಾದಷ್ಟು ಬೇರೆ ಬೇರೆ ಪ್ರಕರಣಗಳಲ್ಲಿ ಬೊಂಬಾಯಿ ಪ್ರಕರಣದ ನಂತರ ರಾಜ್ಯಪಾಲರು ಇಶ್ಯೂಸ್ ಇದ್ದಾಗ ಸರ್ಕಾರ ಕೆಡುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮತ್ತೆ ಇಲ್ಲಿ ಮಾಡ್ತಾರೆ ಅನ್ನುವಂತ ಆರ್ಗ್ಯುಮೆಂಟ್ ಕೋರ್ಟ್ ಅಲ್ಲಿ ಸರ್ಕಾರಗಳು, ಸರ್ಕಾರದ ವಕೀಲರು ಮಾಡೋದು ಸಹಜ. ಅದು ಇದೇನು ಹೊಸ ತರದ್ದೇನಲ್ಲ. ಬೇರೆ ಬೇರೆ ಪ್ರಕರಣದಲ್ಲಿ ಈ ತರದ ಆರ್ಗ್ಯುಮೆಂಟ್ ಬಂದಿದೆ. ಹೀಗಾಗಿ ನನಗೇನು ಆರ್ಗ್ಯುಮೆಂಟ್ ಅಲ್ಲಿ ವಿಶೇಷವಾಗಿದೆ ಅಂತ ನನಗೆ ಅನುಮಾನ ಬರೋದು. ಭಾಸ್ಕರ್ ರಾವ್ ಸರ್, ನ್ಯಾಚುರಲ್ ಜಸ್ಟಿಸ್ ನ ಉಲ್ಲಂಘನೆ ಆಗಿದೆ ಅಂದ್ರೆ ಯಾವ ಉದ್ದೇಶದಿಂದ ಆಗಿದೆ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಿಗೆ ಬರುತ್ತೆ ಬಿಜೆಪಿಯಿಂದ ಪ್ರೇರಿತವಾಗಿ ಅಥವಾ ಬಿಜೆಪಿಯ ಕಚೇರಿ ಈ ರಾಜಭವನದಲ್ಲಿ ಶಿಫ್ಟ್ ಆಗಿದೆ ಇತ್ಯಾದಿ ಇತ್ಯಾದಿ